ಅಜ್ಜಿ ಅಜ್ಜಿ ಒಂದು ಕತೆ ಹೇಳಜ್ಜಿ. ಬಾ ಮಗು, ಇವತ್ತು ನಾನು ನಿನಗೆ ಗಣೇಶನ ಕತೆ ಹೇಳುತ್ತೇನೆ. ಗಣೇಶ ಸುಬ್ರಹ್ಮಣ್ಯ ಶಿವಪಾರ್ವತಿಯರ ಪ್ರೀತಿಯ ಮಕ್ಕಳು. ಬುದ್ಧಿ ಮತ್ತು ವಿವೇಕದ ದೇವತೆ ಗಣೇಶನನ್ನು ವಿಘ್ನ ವಿನಾಶಕ ಎನ್ನುತ್ತಾರೆ. ಆತನ ಪೂಜೆಯಿಂದ ಪ್ರತಿಯೊಂದು ಶುಭ ಕಾರ್ಯ ಆರಂಭವಾಗುತ್ತದೆ. ವ್ಯಾಸರಿಂದ ಉಚ್ಚರಿಸಿದ ಮಹಾಭಾರತವನ್ನು ಬರೆದ ಗಣೇಶ ಒಳ್ಳೆಯ ಬರಹಗಾರ ಮತ್ತು ಶಾಸ್ತ್ರಗಳನ್ನು ತಿಳಿದವ. ಗಣೇಶ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಪತ್ನಿಯರನ್ನು ತನ್ನ ದೂರದೃಷ್ಟಿಯಿಂದ ಗೆದ್ದ ಎಂಬ ಪ್ರತೀತಿ ಇದೆ. ಹಾಗೆಯೇ ಇನ್ನೊಬ್ಬ ಮಗ ಕಾರ್ತಿಕೇಯನನ್ನು ಹಿಂದೂ ಯುದ್ಧ ದೇವತೆಯ ರೂಪದಲ್ಲಿ ಬಿಲ್ಲು ಬಾಣ ಹಿಡಿದು ನವಿಲ ಸವಾರಿ ಮಾಡಿದಂತೆ ತೋರಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಈತನನ್ನು ಸುಬ್ರಹ್ಮಣ್ಯ ಎಂದು ಕರೆಯಲಾಗುತ್ತದೆ. ಒಂದು ಸಾರಿ ಇವರಿಬ್ಬರಲ್ಲಿ ಸ್ಪರ್ಧೆ ಏರ್ಪಟ್ಟಿತು. ವಿಶ್ವವನ್ನು ಮೊದಲು ಸುತ್ತಿ ಬಂದವರಿಗೆ ಸಿದ್ಧಿ ಮತ್ತು ಬುದ್ಧಿಯರೊಂದಿಗೆ ವಿವಾಹ ಎಂಬುದೇ ಷರತ್ತಾಗಿತ್ತು. ಕಾರ್ತಿಕೇಯ ತನ್ನ ಸವಾರಿ ಏರಿ ಹೊರಟೇ ಬಿಟ್ಟ. ಆದರೆ ಗಣೇಶ ಬುದ್ಧಿವಂತಿಕೆಯಿಂದ ಯೋಚಿಸಿ ಪೂರ್ಣ ಶ್ರದ್ಧೆಯಿಂದ ತನ್ನ ತಂದೆ, ಮೂರು ಲೋಕದ ಭಗವಂತ ತ್ರಿಲೋಕಿನಾಥ ಶಿವನಿಗೆ ಪ್ರದಕ್ಷಿಣೆ ಹಾಕಿ ಸ್ಪರ್ಧೆಯಲ್ಲಿ ಗೆದ್ದೇ ಬಿಟ್ಟ. ವಾಪಸ್ಸು ಬಂದಾಗ ತನ್ನ ತಮ್ಮನ ವಿವಾಹ ಆ ಇಬ್ಬರು ಸುಂದರ ಕನ್ಯೆಯರೊಂದಿಗೆ ಆಗಿರುವುದನ್ನು ನೋಡುತ್ತಾ ತಮ್ಮನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾನೆ. ಕಥೆಯ ಸಾರಾಂಶ ಏನೆಂದರೆ, ಸ್ಪರ್ಧಾತ್ಮಕ ಸ್ಥಿತಿಯಲ್ಲಿ ಗಲಿಬಿಲಿಗೊಂಡು ಸರಿಯಾದ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಗಳನ್ನು ಅನುಸರಿಸದೆ ಯೋಗ್ಯ ರೀತಿಯಿಂದ ಬುದ್ಧಿಯಿಂದ ಯೋಚಿಸಿ ಕಾರ್ಯ ಮಾಡಿದಾಗ ವಿಜಯವನ್ನು ಪಡೆಯಲು ಸಾಧ್ಯ. ಯೋಗ್ಯ ವಿಧಿಯಿಂದ ಹಾಗೂ ಬುದ್ಧಿಯಿಂದ ಸಿದ್ಧಿಯ ಪ್ರಾಪ್ತಿಯಾಗುತ್ತದೆ. ಅರ್ಥವಾಯಿತೇ? ಅಜ್ಜಿ, ಕತೆ ತುಂಬ ಚೆನ್ನಾಗಿತ್ತು ಅಜ್ಜಿ. ಥ್ಯಾಂಕ್ ಯು ಅಜ್ಜಿ.